ನಮಸ್ಕಾರ ಸ್ನೇಹಿತರೆ, ಇಲ್ಲಿವರೆಗೂ 100 ಟನ್ ಚಿನ್ನ ಭಾರತಕ್ಕೆ ವಾಪಸ್ ಬಂದಿದೆ ಅಂತ ಅಷ್ಟ ದಿಕ್ಕುಗಳಲ್ಲೂ ಸುದ್ದಿ ಬಂದಿತ್ತು. ಈಗ ಈ ಸ್ಟೋರಿ ನೋಡಿದ್ಮೇಲೆ ನಿಮಗೆ ಆಶ್ಚರ್ಯ ಆಗುತ್ತೆ. ಕೇವಲ 100 ಟನ್ ಅಷ್ಟೇ ಅಲ್ಲ, 214 ಟನ್ ಚಿನ್ನ ಬಂದಿರೋದು ಭಾರತಕ್ಕೆ. ಇದು ಕೇವಲ ಗಾಳಿ ಮಾತಲ್ಲ, ಅಸಲಿಗೆ 214 ಟನ್ ವಿದೇಶದಲ್ಲಿದ್ದ ಚಿನ್ನ ಭಾರತಕ್ಕೆ ಬಂದಿರೋದು. ಭಾರತದ ಚಿನ್ನದ ಖಜಾನೆ ಸೇರಿರೋದು. ನಿಮಗೆಲ್ಲ ಗೊತ್ತು, ಇಡೀ ಪ್ರಪಂಚ ನಮಸ್ಕರಿಸಿ ಸಲಾಂ ಹೊಡೆಯುವ ಧಾತು ಯಾವುದಾದ್ರೂ ಇದ್ರೆ ಅದು ಚಿನ್ನ. ಇದೇ ಚಿನ್ನದ ಮುಂದೆ ಅಮೆರಿಕದ ಕರೆನ್ಸಿ ಡಾಲರ್ ಮತ್ತು ಯುರೋಪಿಯನ್ ಕರೆನ್ಸಿ ಯೂರೋ ಮಂಡಿಯೂರಿ ಶರಣಾಗುತ್ತೆ. ನಿಮಗೆ ಗೊತ್ತಿದೆ, ಮೋದಿ ಅವರು 5 ದಿವಸಗಳ ವಿದೇಶ ಪ್ರವಾಸದಲ್ಲಿದ್ದಾರೆ. ಅದರಲ್ಲೂ 2 ದಿವಸಗಳ ಗಾನಾ ವಿಸಿಟ್ ಇಲ್ಲಿ ಇಂಪಾರ್ಟೆಂಟ್. ಇದು ಯಾವುದು ಅಚಾನಕ್ ಆಗಿರೋದಿಲ್ಲ, ಎಲ್ಲವೂ ಪ್ರೀ ಪ್ಲಾನ್ಡ್. ಗಾನಾ ಒಂದು ಪುಟ್ಟ ದೇಶ ಆಗಿರ್ಬೋದು, ಚಿನ್ನ ಗೋಲ್ಡ್ ಉತ್ಪಾದನೆಯಲ್ಲಿ ಗಾನಾ ಬಹುದೊಡ್ಡ ದೇಶ. ಅಷ್ಟೇ ಅಲ್ಲ, ಅಮೆರಿಕ ಸೇರಿದಂತೆ ಅನೇಕ ಪಾಶ್ಚಿಮಾತ್ಯ ದೇಶಗಳು ಈಗ ಭಾರತದ ಕಡೆಗೆ ಬಿಟ್ಟ ಕಣ್ಣು ಬಿಟ್ಟಂತೆ ಬೆರಗುಗಣ್ಣಿನಿಂದ ನೋಡ್ತಾ ಇದ್ದಾವೆ. ಇಲ್ಲೂ ಸಹ ಸಾಕಷ್ಟು ಚಿನ್ನದ ನಿಕ್ಷೇಪಗಳು ಸಿಕ್ಕಿದಾವೆ. ಈ ಎಲ್ಲದರ ಹಿನ್ನೆಲೆಯಲ್ಲಿ ಈಗ ಭಾರತಕ್ಕೆ 214 ಟನ್ ವಿದೇಶದಲ್ಲಿದ್ದ ಚಿನ್ನ ವಾಪಸ್ ಬಂದಿರೋದು ಯಾವುದರ ಮುನ್ಸೂಚನೆ ಕೊಡುತ್ತೆ? ಇದು ಅನೇಕ ಪ್ರಮುಖ ವೆಬ್ಸೈಟ್ ಗಳಲ್ಲಿ ಸಹ ಪ್ರಕಟ ಆಗಿದೆ. ಮನಿ ಕಂಟ್ರೋಲ್ ನಲ್ಲಿ ನೀವು ನೋಡಬಹುದು ಇದರ ಬಗ್ಗೆ ವರದಿಯನ್ನ. ಈಗ RBIಗೆ ಜನ ಧನ್ಯವಾದ ಹೇಳ್ತಾ ಇದ್ದಾರೆ. ಇದು ಚಿನ್ನದ ಬೆಲೆ ಕಡಿಮೆ ಮಾಡುವಲ್ಲಿ ಪ್ರಮುಖ ಹೆಜ್ಜೆ ಅಂತಾನೆ ಹೇಳಲಾಗ್ತಾ ಇದೆ, ಮಾಸ್ಟರ್ ಸ್ಟ್ರೋಕ್. ಯಾಕಂದ್ರೆ ನಮ್ಮ ದೇಶದ ಸಂಪತ್ತು ಬೇರೆ ದೇಶದಲ್ಲಿರೋದ್ರಿಂದ ಅದು ಸೇಫ್ ಅಲ್ಲವೇ ಅಲ್ಲ. ಇವತ್ತಿನ ರಾಜತಾಂತ್ರಿಕ ಸಂಬಂಧಗಳು ಹೀಗೆ ಇರುತ್ತೆ ಅಂತ ಹೇಳೋದಿಕ್ಕಾಗಲ್ಲ. ನಾಳೆ ಒಂದು ದಿವಸ ಮನಸ್ತಾಪ ಆಗಿ ನಮ್ಮ ದೇಶದ ಚಿನ್ನವನ್ನು ಅವರು ಬ್ಲಾಕ್ ಸಹ ಮಾಡಬಹುದು. ಹಾಗಾಗಿ ನಾನು ಹೇಳಿದ್ದು, ದೇಶದ ಜನ ಈಗ RBIಗೆ ಧನ್ಯವಾದ ಹೇಳ್ತಾ ಇದ್ದಾರೆ, ನಮ್ಮ ದೇಶದ ಚಿನ್ನವನ್ನು ವಾಪಸ್ ತಂದು ಸುರಕ್ಷಿತವಾಗಿಟ್ಟಿದ್ದಕ್ಕೆ. ಭಾರತೀಯರಿಗೆ ಇದು ಖುಷಿಯ ವಿಚಾರ, ಆದ್ರೆ ಶತ್ರು ದೇಶಕ್ಕೆ ಇದು ಮಿರ್ಚಿ ಇಟ್ಟಂತಾಗಿದೆ. ನಿಮಗೆಲ್ಲ ಗೊತ್ತಿದೆ, ಮೋದಿ ಅವರು ಗಾನಾದ 2 ದಿವಸಗಳ ಪ್ರವಾಸದ ಮೇಲಿದ್ರು. ಇದು ಪ್ರಪಂಚದ 6ನೇ ಅತಿ ದೊಡ್ಡ ಚಿನ್ನ ಉತ್ಪಾದನೆ ಮಾಡೋ ದೇಶ. ಇದೇ ನೋಡಿ, ಪ್ರಪಂಚದಲ್ಲಿ ಅತಿ ಹೆಚ್ಚು ಗೋಲ್ಡ್ ಉತ್ಪಾದನೆ ಮಾಡುವ ದೇಶಗಳ ಪಟ್ಟಿ. ಇದರಲ್ಲಿ ಗಾನಾದ ಸ್ಥಾನ 6ನೇದು. ಪ್ರಥಮ ಸ್ಥಾನದಲ್ಲಿ ಚೈನಾ ಇದೆ, ಪ್ರತಿ ವರ್ಷ 368 ಟನ್ ಚಿನ್ನ ಉತ್ಪಾದನೆ ಮಾಡುತ್ತೆ. 2ನೇ ಸ್ಥಾನದಲ್ಲಿ ರಷ್ಯಾ ಇದೆ, ಪ್ರತಿ ವರ್ಷ 331 ಟನ್ ಚಿನ್ನ ಉತ್ಪಾದನೆ ಮಾಡುತ್ತೆ. ಈ ಪಟ್ಟಿನಲ್ಲಿ ಪ್ರಮುಖವಾಗಿ ನೀವು ಗಮನ ಹರಿಸಬೇಕಾಗಿರೋ ದೇಶ ಗಾನಾ 6ನೇ ಸ್ಥಾನದಲ್ಲಿರೋದು. ಇದಕ್ಕೆ ಮೋದಿ ವಿಸಿಟ್ ಮಾಡಿರೋದು. ಇಲ್ಲಿ ಪ್ರತಿ ವರ್ಷ 138 ಟನ್ ಚಿನ್ನ ಉತ್ಪತ್ತಿಯಾಗತ್ತೆ. ಅಷ್ಟಕ್ಕೂ ಗಾನಾಕ್ಕೂ ಚಿನ್ನಕ್ಕೂ ಭಾರತಕ್ಕೂ ಮತ್ತು ಈ ಲೀಸ್ಟ್ಗೂ ಏನು ಸಂಬಂಧ ಇದೆ ಅನ್ನುವುದರ ಬಗ್ಗೆ ತಿಳಿದುಕೊಳ್ಳೋದಕ್ಕೂ ಮುಂಚೆ ನಾನ್ ನಿಮ್ಗೆ ಫಸ್ಟ್ ಹೇಳ್ದೆ, ಭಾರತಕ್ಕೆ ಕೇವಲ 100 ಟನ್ ಅಷ್ಟೇ ಅಲ್ಲ, ಒಟ್ಟು 214 ಟನ್ ಚಿನ್ನ ವಾಪಸ್ ಬಂದಿರೋದು ಅಂತ. ಸ್ನೇಹಿತರೆ, ಭಾರತದ RBI ಬಳಿ ಈಗ ಗೋಲ್ಡ್ ರಿಸರ್ವ್ ಇರೋದು ಒಟ್ಟು 879 ಟನ್. ಅದರಲ್ಲಿ ದೊಡ್ಡ ಭಾಗ ಭಾರತದಲ್ಲಿದೆ. ಉಳಿದಿರುವ ಒಂದು ಭಾಗವನ್ನ ಇಂಗ್ಲೆಂಡಿನ ಬ್ಯಾಂಕ್ ಆಫ್ ಇಂಗ್ಲೆಂಡ್ ಮತ್ತು ಯುರೋಪಿಯನ್ ಬ್ಯಾಂಕ್ ಗಳಲ್ಲಿ ಇಡಲಾಗಿತ್ತು. ಇದುವರೆಗೂ ಭಾರತದಲ್ಲಿರ್ತಕ್ಕಂಥ ಚಿನ್ನ ಮತ್ತು ವಿದೇಶದಿಂದ ಈಗ ಭಾರತಕ್ಕೆ ಮರಳಿದ ಚಿನ್ನವನ್ನು ಸೇರಿಸಿದ್ರೆ ಒಟ್ಟು 613 ಟನ್ ಆಗುತ್ತೆ. ಈಗ ಒಟ್ಟು ವಿದೇಶದಲ್ಲಿರೋ ಚಿನ್ನ 224 ಟನ್ ಮಾತ್ರ. ಅಂದ್ರೆ 613 ಪ್ಲಸ್ 224 ಸೇರಿಸಿದ್ರೆ 837 ಟನ್ ಆಗುತ್ತೆ. ಹಾಗಾದ್ರೆ ಇದರಲ್ಲಿ ಇನ್ನೂ 42 ಟನ್ ಚಿನ್ನ ಕಡಿಮೆ ಇದೆಯಲ್ಲ ಅಂತ ನೀವು ಕೇಳ್ಬೋದು. ಈ ಭಾಗನ RBI ಇನ್ನೊಂದು ರೂಪ, 3ನೇ ರೂಪದಲ್ಲಿ ಸುರಕ್ಷಿತವಾಗಿ ಇಟ್ಟಿದೆ. ಟ್ವಿಸ್ಟ್ ಎಲ್ಲಿಂದ ಶುರುವಾಯ್ತು ಹೇಳ್ತೀನಿ ಕೇಳಿ. ತನ್ನ ಒಟ್ಟು ಚಿನ್ನದ ಪ್ರಮಾಣದಲ್ಲಿ ಅತಿ ಹೆಚ್ಚು ಇರೋದು ಭಾರತದಲ್ಲೇ, 224 ಟನ್ ಮಾತ್ರ ವಿದೇಶದಲ್ಲಿದೆ ಅಂತ ಹೇಳಿದೆ. ಈ ಹಿಂದೆ ದೊಡ್ಡ ಪ್ರಮಾಣದಲ್ಲೇ ವಿದೇಶದಲ್ಲಿದ್ದು, ವಿದೇಶದಲ್ಲಿರುವ ಎಲ್ಲ ಚಿನ್ನವನ್ನು ಭಾರತ ತನ್ನ ದೇಶಕ್ಕೆ ತರಿಸಿಕೊಳ್ಳುವ ಪ್ರಕ್ರಿಯೆ ಶುರು ಮಾಡಿದ್ದು 2022ರಲ್ಲಿ. 2023ರಲ್ಲೂ ಸಹ ಬ್ಯಾಂಕ್ ಆಫ್ ಇಂಗ್ಲೆಂಡ್ ಇಂದ ಭಾರತಕ್ಕೆ ಚಿನ್ನ ತರಲಾಗಿತ್ತು. ಆಗ ಅದರ ಮೌಲ್ಯ 10 ರಿಂದ 12 ಟನ್ ಮಾತ್ರ. ದೊಡ್ಡ ಮಟ್ಟದಲ್ಲಿ ಚಿನ್ನನ ವಾಪಸ್ ತರುವ ಪ್ರಯತ್ನ ಶುರುವಾಗಿದ್ದು 2024ರಲ್ಲಿ. ನಿಮಗೆ ನೆನಪಿರ್ಬೋದು, ಧನ್ತೆರಸ್ ಸೆಲೆಬ್ರೇಷನ್ ಸಮಯದಲ್ಲಿ 102 ಟನ್ ಚಿನ್ನ 2024ರ ಸೆಪ್ಟೆಂಬರ್ ತಿಂಗಳಲ್ಲಿ ಬಂದಿತ್ತು ಭಾರತಕ್ಕೆ. ಈ ಅಷ್ಟು ಚಿನ್ನ ಬಂದಿದ್ದು ಬ್ಯಾಂಕ್ ಆಫ್ ಇಂಗ್ಲೆಂಡ್ ನಿಂದ. ಅದು 1991ರ ನಂತರ ಅತಿ ಹೆಚ್ಚು ಚಿನ್ನವನ್ನ ಭಾರತ ವಾಪಸ್ ತಂದಿರುವ ಇತಿಹಾಸ 2024 ಸೆಪ್ಟೆಂಬರ್ದು. ಅದಾದ ನಂತರ ಈಗೇನು ವರದಿಗಳಾಗಿದೆ, 100.32 ಟನ್ ಅಷ್ಟು ಚಿನ್ನ ಭಾರತಕ್ಕೆ ಬಂದಿದೆ ಅಂತ. ಅದರ ಪ್ರಯತ್ನ ಶುರುವಾಗಿದ್ದು 2024 ಸೆಪ್ಟೆಂಬರ್ ಅಕ್ಟೋಬರ್ ನಂತರ. ಈ 100.32 ಟನ್ ಚಿನ್ನ ಭಾರತಕ್ಕೆ ವಾಪಸ್ ಆಗಿರೋದು 2025 ಮೇ ಮಂತ್ ಅಲ್ಲಿ. ಅಂದ್ರೆ 2022ರಿಂದ 25 ಮೇವರೆಗೂ ಭಾರತಕ್ಕೆ ಬಂದ ಚಿನ್ನದ ಒಟ್ಟಾರೆ ಪ್ರಮಾಣ 214 ಟನ್. ಹಾಗಾಗಿ ನಾನು ಹೇಳಿದ್ದು, ಭಾರತಕ್ಕೆ ಬಂದಿರೋ ಚಿನ್ನ 100 ಟನ್ ಮಾತ್ರ ಅಲ್ಲ, 214 ಟನ್. ನಿಮ್ಗೆಲ್ಲ ಅನುಮಾನ ಬರುತ್ತೆ, ಇಷ್ಟು ದಿವಸ ಬಿಟ್ಟು ಈಗ ಯಾಕೆ
ತನ್ನ ಚಿನ್ನವನ್ನ ಅರ್ಜೆಂಟ್ ಆಗಿ ಭಾರತ ವಾಪಸ್ ತರಿಸಿಕೊಳ್ತಾ ಇದೆ ಅಂತ. ಸ್ನೇಹಿತರೆ, ಇದು ಜಿಯೋ ಪಾಲಿಟಿಕ್ಸ್, ವರ್ಲ್ಡ್ ವಾರ್ ನಂತಹ ಸನ್ನಿವೇಶ ಏನಾದ್ರು ಬಂದ್ರೆ ನಾವು ಹೊರಗಡೆ ಇಟ್ಟಿರ್ತಕ್ಕಂತ ನಮ್ಮ ಚಿನ್ನ ಸುರಕ್ಷಿತ ಅಲ್ಲವೇ ಅಲ್ಲ. ಗೋಲ್ಡ್ ವಿದೇಶಿ ಮುದ್ರಾ ಭಂಡಾರದಲ್ಲಿ ಪ್ರಮುಖ ಪಾತ್ರ ವಹಿಸುತ್ತೆ. ನಾವು ಒಂದಷ್ಟು ಪ್ರಮಾಣದ ಗೋಲ್ಡ್ ಅನ್ನ ಬೇರೆ ದೇಶಗಳಲ್ಲೂ ಇಡಬೇಕಾಗತ್ತೆ. ಹಾಗಾದಾಗ ಮಾತ್ರ ನಾವು ವಿಶ್ವ ಮಾರುಕಟ್ಟೆಯನ್ನ ಪ್ರವೇಶ ಮಾಡೋದಕ್ಕೆ ಸಾಧ್ಯ ಆಗೋದು. ಇಲ್ಲಿ ಒಬ್ಬೊಬ್ರು ಒಂದೊಂದು ರೀತಿಯ ಲೆಕ್ಕಗಳನ್ನು ಕೊಡ್ತಾ ಇರೋದ್ರ ಹಿಂದ್ಗಡೆ RBI ಇದುವರೆಗೂ ಅಧಿಕೃತವಾಗಿ ಎಷ್ಟು ಟನ್ ಚಿನ್ನ ಭಾರತಕ್ಕೆ ಬಂದಿದೆ ಅನ್ನುವುದರ ಬಗ್ಗೆ ಮಾಹಿತಿಗಳನ್ನು ಬಿಟ್ಕೊಟ್ಟಿಲ್ಲ. ಮುಂದೇನಾದ್ರೂ ನಮ್ಮ ದೇಶದಲ್ಲಿ ಆರ್ಥಿಕ ಸಂಕಷ್ಟದ ದಿನಗಳು ಶುರುವಾದ್ರೆ ಚಿನ್ನ ಸಹಾಯಕ್ಕೆ ಬರ್ಲಿ ಅನ್ನೋ ಉದ್ದೇಶದಿಂದನೇ ಚಿನ್ನವನ್ನು ವಾಪಸ್ ತರಿಸಿಕೊಳ್ಳುವುದರ ಜೊತೆಗೆ ಎಲ್ಲೆಲ್ಲಿ ಚಿನ್ನ ಸಿಗುತ್ತೋ ಅಲ್ಲೆಲ್ಲ ಭಾರತ ಖರೀದಿಗೂ ಸಹ ಮುಂದಾಗ್ತಾ ಇದೆ. ಉದಾಹರಣೆಗೆ ಗಾನಾ ದೇಶಕ್ಕೆ ಮೋದಿ ವಿಸಿಟ್ ಕೊಟ್ಟಿರೋದು. ನಾವು ಡಾಲರ್ನ ನಂಬಿಕೊಂಡು ಕೂರೋದಕ್ಕೆ ಸಾಧ್ಯ ಇಲ್ಲ, ಯಾಕಂದ್ರೆ ನಮ್ಮ ವಿದೇಶಿ ಮುದ್ರಾ ಭಂಡಾರದಿಂದ ಅತಿ ದೊಡ್ಡ ಪಾಲು ಹೋಗೋದು ನಾವೇನು ಆಯಿಲ್ ನ ಆಮದು ಮಾಡ್ಕೋತೀವಿ ಅದಕ್ಕೆ. ಆಗ ಏನಾಗುತ್ತಪ್ಪ ಅಂದ್ರೆ ನಮ್ಮ ರೂಪಾಯಿ ಬೆಲೆ ಡಾಲರ್ ಮುಂದೆ ಕ್ಷೀಣಿಸ್ತಾ ಹೋಗುತ್ತೆ. ಅದೇ ನಮ್ಮ ಸಂಪತ್ತನ್ನ ನಾವು ಚಿನ್ನದ ರೂಪದಲ್ಲಿ ಸಂಗ್ರಹಿಸಿದ್ರೆ, ನಾನೀಗಾಗಲೇ ಹೇಳಿದೆ ನಿಮ್ಗೆ, ಚಿನ್ನದ ಮುಂದೆ ಯಾವ ಅಮೆರಿಕನ್ ಡಾಲರ್ ಅಥವಾ ಯುರೋಪಿಯನ್ ಯೂರೋ ಸಹ ಕೆಲಸಕ್ಕೆ ಬರೋದಿಲ್ಲ. ಚಿನ್ನದ ಮೌಲ್ಯ ಯಾವತ್ತೂ ಚಿನ್ನಕ್ಕಿದ್ದೇ ಇರುತ್ತೆ. ಹಾಗಾಗಿ ನಮ್ಮ ಕಷ್ಟದ ಕಾಲದಲ್ಲಿ ಸಹಾಯಕ್ಕೆ ಬರೋದು ಚಿನ್ನನೇ ಅಂತ ಮುಂದಾಲೋಚನೆಯಿಂದ ಭಾರತ ಮತ್ತು ಮೋದಿ ಗಾನಾ ವಿಸಿಟ್ ಮಾಡಿರೋದು. ನಿಮಗೆಲ್ಲ ಗೊತ್ತು, ಆಫ್ರಿಕಾ ಸಂಪನ್ಮೂಲ ಭರಿತ ಖಂಡ. ಚೀನಾ ಅದರ ಮೇಲೆ ಕಣ್ಣಾಕಿಯೇ ಟ್ರಿಲಿಯನ್ ಗಟ್ಟಲೆ ಇನ್ವೆಸ್ಟ್ಮೆಂಟ್ ಸಹ ಮಾಡಿದೆ. ಭಾರತ ಸಹ ಈಗ ಅದೇ ದಾರಿನಲ್ಲಿ ಸಾಕ್ತಾ ಇದೆ. ಚೀನಾದ ನರಿಬುದ್ಧಿ ಆಫ್ರಿಕಾದ ಜನರಿಗೂ ಸಹ ಈಗ ಅರ್ಥ ಆಗೋಗ್ಬಿಟ್ಟಿದೆ. ಸಾಲದ ಸುಳಿನಲ್ಲಿ ಅವರನ್ನ ಬೀಳಿಸಿ ಅವರ ತಲೆತಲಾಂತರದಿಂದ ಅವರನ್ನ ಬರೀ ಬಡ್ಡಿ ಚಕ್ರ ಬಡ್ಡಿ ಕಟ್ಟುವುದಕ್ಕಷ್ಟೇ ಸೀಮಿತಗೊಳಿಸಿ ಸಂಪತ್ತನ್ನು ಲೂಟಿ ಹೊಡಿತಾ ಇದೆ ಚೀನಾ. ಆದ್ರೆ ಭಾರತದ ವಿಚಾರದಲ್ಲಿ ಹಾಗಲ್ಲ, ಇದು ಬದಲಾವಣೆ. ಅದರ ಭರ್ಪೂರ ಉಪಯೋಗನೇ ಈಗ ಭಾರತ ಗಾನಾ ವಿಸಿಟ್ ಮಾಡುವ ಮೂಲಕ ಪಡಿತಾ ಇರೋದು. ಗೋಲ್ಡ್ ವಿಷಯದಲ್ಲಿ ಭಾರತದ ಗಾನಾ ವಿಸಿಟ್ ಗೋಲ್ಡನ್ ಮೂವ್ ಅಂದ್ರೂ ತಪ್ಪಲ್ಲ. ರಷ್ಯಾದ ಜೊತೆಗೇನು ವ್ಯಾಪಾರ ಒಪ್ಪಂದ ಮಾಡಿಕೊಂಡು ಅಮೆರಿಕ ಟಾರಿಫ್ ಮೇಲೆ ಟಾರಿಫ್ ಹಾಕ್ತೀನಿ ಅಂತ ಬೆದರಿಸಿದ್ರು ಸಹ ಕಡಿಮೆ ಬೆಲೆಗೆ ನಾವು ಆಯಿಲ್ ಪರ್ಚೇಸ್ ಮಾಡ್ತಾ ಇದೀವಲ್ಲ, ಅದೇ ರೀತಿ ಗಾನಾದ ವಿಚಾರದಲ್ಲೂ ಭಾರತ ಮತ್ತು ಗಾನಾದ ನಡುವೆ ಗೋಲ್ಡ್ ಸೆಕ್ಯೂರಿಟಿ ಕಾರಿಡಾರ್ ಮಾಡೋ ಮೂಲಕ ಗಾನಾದಿಂದನೂ ಚಿನ್ನ ಖರೀದಿಗೆ ಭಾರತ ಈಗ ಪ್ರಯತ್ನ ಮಾಡ್ತಾ ಇರೋದು. ಇದಕ್ಕೆ ಇನ್ನಷ್ಟು ಸಂತೋಷಕರ ವಿಚಾರನೂ ಇದೆ. ಒಡಿಸ್ಸಾದಲ್ಲೂ ಸಹ ಭಾರತಕ್ಕೆ ದೊಡ್ಡ ಮಟ್ಟದ ಚಿನ್ನದ ನಿಕ್ಷೇಪಗಳು ಸಿಕ್ಕಿದಾವೆ. ದೊಡ್ಡ ಪ್ರಮಾಣದಲ್ಲಿ ಗೋಲ್ಡ್ ನ ಅಲ್ಲಿ ಹೊರತೆಗೆಯುವ ಅವಕಾಶಗಳು ಭಾರತಕ್ಕಿವೆ. ಅಷ್ಟೇ ಅಲ್ಲ, ಭಾರತದ ಈಸ್ಟರ್ನ್ ಸ್ಟೇಟ್ ಗಳಲ್ಲಿ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಗೋಲ್ಡ್ ನಿಕ್ಷೇಪಗಳು ಪತ್ತೆಯಾಗಿದ್ದಾವೆ. ಅದರಲ್ಲೂ ಒಡಿಸ್ಸಾ ರಾಜ್ಯದಲ್ಲಿ ಸಿಕ್ಕಿರೋದು ಅತಿ ದೊಡ್ಡ ಗೋಲ್ಡ್ ರಿಸರ್ವ್ ಭಾರತದಲ್ಲಿ ಅಂತ ಹೇಳಲಾಗ್ತಾ ಇದೆ. ಅಲ್ಲಿ ಚಿನ್ನದ ಗಣಿಗಾರಿಕೆ ಇನ್ನೇನು ಶುರುವಾಗ್ತಾ ಇದೆ. ಬೇರೆ ದೇಶಗಳ ರೀತಿ 100 ಟನ್ನಷ್ಟು ಚಿನ್ನ ಸಿಗದೆ ಹೋದ್ರೂ ಮಿನಿಮಮ್ 50 ಟನ್ ಚಿನ್ನವನ್ನಾದ್ರೂ ನಾವು ತೆಗೆಯಬಹುದು ಅಂತ ಅಂದಾಜು ಮಾಡಲಾಗಿದೆ. ಇದರಿಂದ ಒಂದಂತೂ ಸ್ಪಷ್ಟ ಆಗ್ತಾ ಇದೆ, ಭಾರತ ಮತ್ತೊಮ್ಮೆ ಚಿನ್ನದ ಹಕ್ಕಿಯಾಗಿ ರೂಪುಗೊಳ್ತಾ ಇದೆ. ಬ್ರಿಟಿಷರನ್ 200 ವರ್ಷಗಳ ಕಾಲ ದೇಶವನ್ನು ಆಳಿ ಭಾರತದ ಸಂಪತ್ತನ್ನೆಲ್ಲ ಲೂಟಿ ಹೊಡೆದ್ರಲ್ಲ, ಈಗ ಅದೇ ಭಾರತ ಮತ್ತೊಮ್ಮೆ ಸಂಪತ್ಭರಿತ ರಾಷ್ಟ್ರವಾಗುವತ್ತ ಮುನ್ನುಗ್ತಾ ಇದೆ. ಇದರ ಬಗ್ಗೆ ನಿಮಗೇನನ್ಸುತ್ತೆ ತಪ್ಪದೆ ಕಮೆಂಟ್ ಮಾಡಿ. ನಿಮ್ಮ ಸ್ನೇಹಿತರಿಗೂ ವಿಡಿಯೋ ಶೇರ್ ಮಾಡಿ. ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಪ್ರೆಸ್ ಮಾಡಿ. ಮತ್ತೆ ಸಿಗೋಣ. ನಮಸ್ಕಾರ.